ಹಾಯ್, ಎಲ್ಲರಿಗೂ ನಮಸ್ಕಾರ. ಕೊನೆಗೂ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಓಡೋಕ್ಕೆ. ದಿಸ್ ಇಸ್ ಹೌ ಎಲ್ಲ ಪೂಜೆ ಮಾಡಿರೋದು. ದೇವ್ರ ಓಡೆ ಓಡುತ್ತೆ. ಎಲ್ಲಾನು ಕ್ಲೀನಾಗಿ ಐತೆ. ಬಂದಿದ್ದ ತಕ್ಷಣ ರಷ್ಟ ಹೋಗ್ಬೇಕಲ್ಲ ಅಂದ್ಬಿಟ್ಟು. ತಮ್ಮನೆಲ್ಲ ನೋಡಿರ್ತೀರ ಎಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ಬನ್ನಿ, ಯಾರೆಲ್ಲ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ಫಸ್ಟು. ಓಹ್, ಪೂಜೆ ಆಯ್ತಾ? ನೋಡು, ಎರಡಕ್ಕೂ ಮಾಡ್ಬಿಟ್ಟಾ? ಇನ್ನೂ ನೈನ್ನಾಗಿ ಇರೋದಕ್ಕೆಲ್ಲ ಮಾಡ್ಬಿಡ್ಬೇಕಿತ್ತು. ತಂತು ಆಲ್ ರೆಡಿ, ಆಲ್ ಸೆಟ್ ಟು ಗೋ. ಎಸ್, ನೀನು ಇದು ಏನು ಅಂತಾರೆ, ರಾಕ್ಷಸ ನೀನು ಗಾಡಿ ಓಡಿಸೋದ್ರಲ್ಲಿ. ಎಷ್ಟು ಕಿಲೋಮೀಟರ್ಸು? ಹಾಂ, ಒನ್ ಟೈಮ್ಗಾ? ಹಾಂ. ಓ, ಬ್ಯಾಗ್ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಕೆಲ್ಸದ್ದು ಐತಲ್ಲ ನೋಡು, ಲ್ಯಾಪ್ಟಾಪ್ ಅದಕ್ಕೆ ತಗೊಂಡ್ಬಿಟ್ಟಿದ್ಯಾ? ಹ್ಞೂ ಸರಿ, ಓಕೆ. ಬಂದ್ವಿ. ಹೋಟೆಲ್ ಹೆಂಗಿದೆ ಅಂತ ನೋಡ್ಬೇಕು. ರಜತಾದ್ರಿ ಗೆಸ್ಟ್ ಹೌಸ್ ನೋಡೋದು. ರಜತಾದ್ರಿ ಗೆಸ್ಟ್ ಹೌಸು. 4 minutes CC ಕ್ಯಾಮ್ರಾ ಎಲ್ಲ ಇದೆ. ಸುಸ್ತಾಗ್ಬಿಟ್ಟಲ್ಲ ಶೀತ. ಚೆನ್ನಾಗಿದೆ. ಸೊ ಸೆಕೆಂಡ್ ಫ್ಲೋರ್ ಲಿಫ್ಟ್ ಇಲ್ಲ ಅಂತೆ. ಸೆಕೆಂಡ್ ಫ್ಲೋರ್ ಗಂಟೆ ಹತ್ಬೇಕು. ಅಯ್ಯೋಯಪ್ಪ, ಕಾರ್ಪೊರೇಟ್ ಏನು? ಅಯ್ಯೋ, ಒಂದು ನಿಮಿಷ ನನ್ನ. ಅಯ್ಯಪ್ಪ, ಅಲ್ಲೇ ಅಯ್ಯೋ, ಬಾ ಶೀತಾ, ಯಾಕಡೆ ಹೋಗ್ಬೇಕು? ಹೇಳಿ. ಓಕೆ, ಈಗ ಸ್ವಲ್ಪ ರೆಸ್ಟ್ ತಗೋತೀವಿ. ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಅಕ್ಷು, ಒಂದ್ಸಲ ಇದು ಗಂಗೋತ್ರಿ ನಾವೆಲ್ಲ TTL ಬಂದಾಗ ನೋಡಿ, ಇಲ್ಲಿ TT ನಿಲ್ಲಿಸ್ಬಿಟ್ಟು ಅದು ಚಿನ್ನಪ್ಪನ ಇದಕ್ಕೆ ಬಂದಾಗ ಇಲ್ಲಿ ಟೀ ಕುಡ್ಕೊಂಡು ನೇತ್ರಕ್ಕಂಗೆ ರೇಗಿಸ್ಕೊಂಡು ಪ್ರೀತಿ ಮಳೆ ಬರ್ತಿತ್ತು. ಪ್ರೀತಿ ಬೈಕೊಂಡು ನನಗೆ ಹಂಗೆಲ್ಲ ಮಾಡ್ಬೇಡನು ಅಂತೇಳಿ. ಹೌದು ನೋಡಿ, ಇಲ್ಲೇ ಹಿಂಗೆ ಹೋಗ್ಕೊಂಡು ನೀನು ಏನು ಹೇಳು ಅಕ್ಷಮ, ನಾವು ಇವತ್ತು ಬೈಕಲ್ಲಿ ಬಂದಿರ್ಬೋದು, ಪರವಾಗಿಲ್ಲ, ಒಪ್ಕೋತೀನಿ ನಾನು, ಇಲ್ಲ ಅಂತ ಹೇಳಲ್ಲ. ಫ್ರಾಂಕಾಗಿ ಹೇಳ್ತೀನಿ, TTL ಬಂದಿದೆ ಗೊತ್ತಾ, ಅದು ಕಣೆ ಮಜಾ. ಇದನ್ನ ವೇಸ್ಟೇ ಖರ್ಚು ಮಾಡ್ಕೊಂಬ. ರಾಮ್ ಅಂಕಲ್ ಚಿಂದಿ ಕಣೆ. ಇವಾಗ ಮಾಡ್ಬಿಟ್ಟು ಬಸ್ ಸ್ಟಾಪ್ ಇಲ್ಲ ಅವತ್ತು. ಹೌದು, ಅಲ್ಲ ಹೆಂಗ್ ಗೊತ್ತಾ, ರಾಮ್ ಅಂಕಲ್ ಮಳೆ ಬರ್ತೈತೆ ಫುಲ್ಲು, ಎಲ್ಲ ಸ್ನಾನ ಮಾಡ್ಕೊಂಡು ನದಿಲಿ ಅಂತ ಅಂದ್ಬಿಟ್ಟು ಅಂದ್ರಲ್ಲ, ನಾ ಮಾಡಿಸ್ತೀನಿ, ನೀವೇನ್ ತಲೆ ಕೆಡಿಸ್ಕೊಬೇಡಿ, ನಾ ಮಾಡಿಸ್ತೀನಿ, ತಲೆ ಕೆಡಿಸ್ಕೊಬೇಡಿ ಅಂತ ರಾಮ್ ಅಂಕಲ್ ಗೋಪಿ ಹಿಂಗಾಗ್ಬಿಟ್ಟು ಅವನೇ TT ಸ್ಟಾರ್ಟ್ ಮಾಡ್ಬಿಟ್ಟು ವೇದಾಂತಿ
ಅವರಪ್ಪರ ಹತ್ರ ಈ ಕಾ ಮುಚ್ಕೊಂಡು ಇಲ್ಲಿ ಕೆಳಗಡೆ ಅನ್ಸ್ಕೊಂಡು ಬಯಸ್ಕೊಂಡು ಹೊಸಾಗಿಲ್ಲ ಇಲ್ಲೆಲ್ಲ ಶ್ರೇಷಪ್ಪ ನಾವೆಲ್ಲ ಇಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಮಳೆ ಬರ್ತಿದ್ವಿ, ನೀರು ಹರಿತಿತ್ತು, ಚೆನ್ನಾಗಿತ್ತು ಒಂಥರ. ಆಗಿತ್ತು ಕಣ. ಆದರೆ ನಿಜ ಹೇಳ್ತೀನಿ ಅಕ್ಷು, ನಾವಿವತ್ತು ಎಷ್ಟೇ ಖರ್ಚು ಮಾಡ್ಕೊಂಡು ಬಿಡ ದುಡ್ಡು ಬೇಡ, ಬಟ್ ನಾವು ಈ ಥರ ಬಂದಿರ್ಬೋದು, ಆದರೆ ಆ ನೆಮ್ಮದಿ ಆ ಖುಷಿ ಇವತ್ತಿಲ್ಲ ಬಿಡ. ಇವತ್ತು ನಾನು ಏನೇ ಮಾಡ್ರೆ ಸಿಗಲ್ಲ. ಏನೋ ಚಿನ್ನಿ, ಇಲ್ಲಿರೋದೆಲ್ಲ ತಿಂಡಿ ಪೊಟ್ಟಿಂದ ತಗೊಂಡು ತಿಂದು ಖುಷಿ ಪಡ್ತೀನಿ ಅಂದ್ರೆ ಆಗಲ್ಲ. ಏನ್ ಚಿನ್ನಿ, ಫ್ಯಾಮಿಲಿ ಜೊತೆ ಇಲ್ಲ 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 ನೀರು ಎಲ್ಲ ಇದಾಗ್ತಿತ್ತು, ಅಲ್ಲೆಲ್ಲ ಓಡಾಡ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ರಾಮ್ ಅಂಕಲ್ ನಾನು ಎವ್ರಿ ಮಿಸ್ ಮಾಡ್ಕೋತೀವ ಅಲ್ಲ. ಆಮೇಲೆ ಅಲ್ಲಿ ಆನೆ ಎಲ್ಲ ಇತ್ತಲ್ಲ ಧರ್ಮಸ್ಥಳ, ಅವಳೆ ಇವನ್ಗೆ ಸಿಸಿಂಗೆ ತೋರಿಸಿದ್ವಲ್ಲ ಅಲ್ಲಿ ಅಲ್ಲಿ ಏನಾಗಲ್ಲ ಬಾರಮ್ಮ ಅಂತ ಎಲ್ಲಾರ್ಗು ಆಶೀರ್ವಾದ ಮಾಡಿಸಿ. ಹೌದು ಹೌದು. ಆದ್ರೆ ಸುರೇಶಪ್ಪ ನೋಡಿ ಇಲ್ಲ ಇದೆಲ್ಲ ಅವತ್ತು ಮುಚ್ಚಿಬಿಟ್ಟಿದ್ರು. ಇದೆಲ್ಲ ಅವತ್ತು ಮುಚ್ಚಿಬಿಟ್ಟಿದ್ರು ನಮ್ಗೆ ಅಲ್ವಾ, ಇದನ್ನು ಮುಚ್ಚಿಬಿಟ್ಟಿದ್ರು. ನಾವ್ ಹಿಂಗ್ ಬಂದ್ರಿ, ಇದೊಂದು ನೋಡಿ ಹೋಗ್ಲಿ ಬಿಡೋ ಮುಂದ್ಗಡೆ. ಓಯ್ ಹೋಗೋ ನೀನು, ನೀನು ನಾನು ನೋಡಕ್ ಸ್ಟಾರ್ಟ್ ಆಗ್ಬಿಡ್ತೀಯ. ಹೋಗಪ್ಪ ಹೋಗಿ ಚೆನ್ನಾಗಿರೋಗಿ, ನೀನು ಜೀವನದಲ್ಲಿ ಒಳ್ಳೇದಾಗ್ಲಿ ನಿಂಗೆ. ಹೋಗಿ ಅಲ್ಲೋಡ ತಿರ್ಗಿಸಕ್ ಬರಲ್ಲ, ಆರ ನೋಡಿತಾರೆ. ಇಲ್ಲೆಲ್ಲ ಓಡಾಡ್ಕೊಂಡು ನಾವು ಇಲ್ಲೆಲ್ಲ ಏನೋ ಐಟಮ್ಗಳೆಲ್ಲ ತಗೊಂಡು ನನ್ನ ಕೈಗೆ ಬಳೆ ತಗೊಂಡಿದ್ದು ಇಲ್ಲಿ. ಆ ಸಲ ಬಂದಾಗ, ಈ ಸಲ ಆದ್ರೆ ತಗೊಂಡ್ಬಿಟ್ಟಿದೀವಿ, ಬಟ್ ಒಂದ್ಸಲ ಬಂದಾಗ ನಾವು ಇಲ್ಲ ತಗೊಂಡಿದ್ದಲ್ಲ. ಒಂಥರ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿತ್ತು ಒಂಥರ. ಗಂಟೆ ಅಂತ ಕೇಳ್ಕೊಂಡು ರೋಡೆಲ್ಲ ನಡ್ಕೊಂಡು ಹೋಯ್ತಾ ಇದ್ದೋ, ಇಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ವಿ. ಇನ್ನೊಂದ್ಸಂತ ಐಸ್ ಕ್ರೀಮು ಹಾ ಅಲ್ಲ, ಇನ್ನೊಂದು ಹೆಂಗ್ ಗೊತ್ತಾ, ಐಸ್ ಕ್ರೀಮು. ಹೌದು, ಈ ಹೋಟ್ಲಲ್ಲೇ ತಿಂದಿದ್ದಾವಲ್ಲ, ಸರೌಂಡಿಂಗ್ ಅಲ್ಲಿ ಎಲ್ಲರೂ ಕುತ್ಕೊಂಡು ಬೆಳಗ್ಗೆ ಬಂದು. ಹೌದು, ಎಲ್ಲ ಬಂದು ನಿಂತ್ಕೊಂಡು ದರ್ಶನಕ್ಕೆ ಹೋಗಕ್ ಮುಂಚೆ ಅನ್ಸುತ್ತೆ. ಇಲ್ಲ ದರ್ಶನಕ್ಕೆ ಹೋದ್ಮೇಲೆನೋ. ಹಾ, ದರ್ಶನಕ್ಕೆ ಹೋಗಕ್ಕಿಂತ ಮುಂಚೆ ಎಲ್ಲ ತಿಂದು ಫೋಟೋಸ್ ತಗೊಂಡು ಪ್ರೀತಿ, ಪೂರ್ಣ, ಸಾನು, ನಿಕ್ಕಿ, ಜಯಂತ್ ಬೇರೆ. ಹೌದು ಪಾಪ, ಅವನು ಮರ್ತೇ ಬಿಟ್ಟಿದ್ದೀನಿ ಅವನು. ಜಯಂತು ಮಳೆಯಲ್ಲಿ ಇಲ್ಲೆಲ್ಲ ಓಡಾಡ್ಕೊಂಡು ಮಜಾ ಇತ್ತು ಒಂಥರ. ಹೌದು, ಆದ್ರೂ ಸೂಪರ್ ಆಗಿತ್ತು. ಏನೇ ಅನ್ನೋ ಬೆಳಗಿನ ಜಾವ ಅಲ್ವಾ ಬಂದಿದ್ದೀವಿ ನಾವು. ಹೌದು, ಸ್ವಲ್ಪ ರೆಸ್ಟ್ ಮಾಡಿ ರೂಮಲ್ಲಿ. ಆದ್ರೆ ಏನೇ ಹೇಳು, ನಾವು ಆ ಲೈಫ್ ಮತ್ತೆ ಬರಲ್ಲ ಕಣ. ನಾವು ಯಾವುದೇ ಕಾರಲ್ಲೇ ಬರ್ಬೋದು, ಇಲ್ಲ ಇದೇ ಬೈಕಲ್ಲೇ ಬರ್ಬೋದು, ಇಲ್ಲ ಬಸ್ಸಲ್ಲೇ ಬರ್ಬೋದು, ಆಗಲ್ಲ ಕಣ. ಆ ಲೈಫ್ ಮತ್ತೆ ಸಿಗಲ್ಲ ಅಲ್ವಾ. ದರ್ಶನ ಎಷ್ಟು ಜನ ಅವ್ರೆ ಈಗ, ರಶ್ ದೇವಸ್ಥಾನದಲ್ಲಿ. ಕಣ್ಣಿಗೆ ಕಾಣಿಸಲ್ಲ ದೇವಸ್ಥಾನ, ಯಾಕೆ ಹೇಳೋ, ರಶ್ ಇದೆ ಫುಲ್ಲು. ಅಲ್ಲ ಸಂತು, ಇಲ್ಲೇ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗಿದ್ದು, ನಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು. ಹೌದು, ನಾವು ಗೋಬಿ ತಿಂದಿದ್ದು ಇದೆಲ್ಲ, ಗೋಬಿ ತಿಂದಿದ್ದು. ಇವ್ ನಿಕ್ಕಿಗೆ ಇಲ್ಲೇನಾರ ಆಟ ಬೇಕು ಅಂದ್ಬಿಟ್ಟು ಆಡ್ಕೊಂಡು ಚೆನ್ನಾಗಿತ್ತು ಒಂಥರ. ಅವರು ಹೋಗಿ ಎಷ್ಟು ವರ್ಷ ಆಯ್ತು, ಇವತ್ತು ನೆನ್ಪಿಟ್ಕೊಂಡಿದೀವಿ ನಾವು. ಅಂದ್ರೆ ಎಷ್ಟು ದೊಡ್ಡ ಮೆಮೊರಿ ಅದಲ್ಲ ನಮ್ಗೆ. ಹೌದೌದು, ಇರ್ಬೇಕಿತ್ತು ಅವರೆಲ್ಲ ಇನ್ನು ಅಲ್ವಾ. ಒಳ್ಳೆ ಮೆಮೊರೀಸ್ ಕಲೆಕ್ಟ್ ಮಾಡ್ಬೋದಿತ್ತು. ರಾಮಣ್ಣ ಇದ್ದಿದ್ದು ಅಂತ ಮಸ್ತ್. ಅಂಕಲು ಅನ್ಕೊಂಡೇನೆ ಎಲ್ಲ ಕೆಲಸ ಮಾಡಿ ಇಲ್ಲೇ ಗೋಬಿ ತಿಂದಿದ್ದು ಇಲ್ಲೇ ಅನ್ಸುತ್ತೆ. ಅಲ್ಲೇ ಗೋಬಿ ತಗೊಂಡು ದಾಡ್ಕೊಂಡು, ಆಮೇಲೆ ಅದೇ ಹೇಳಿದ್ನಲ್ಲ ಐಸ್ ಕ್ರೀಮ್ ತಗೊಂಡು, ಸಾಕು ಐಸ್ ಕ್ರೀಮ್ ತಿನ್ಬಾರ್ದು ಅನ್ಕೊಂಡು ಚೆನ್ನಾಗಿತ್ತು. ಖರ್ಚು ಮಾಡ್ತಿದ್ದ ಬೈಕೊಂಡು, ಯಾಕೆ ಅಷ್ಟೊಂದು ಖರ್ಚು ಮಾಡ್ತೀರ ಅನ್ಕೊಂಡು ಬೈಕೊಂಡು. ಹೌದು, ಚೆನ್ನಾಗಿತ್ತು ಕಣ ಲೈಫ್. ಅದು ಅವರೆಲ್ಲ ಹೇಳಿದ್ ಕರೆಕ್ಟ್ ಅವತ್ತು, ಬಟ್ ಆದ್ರೆ ಲೈಫ್ ಚೆನ್ನಾಗಿತ್ತು ಅವತ್ತು ಅಲ್ವಾ. ಹೌದು.